ನಮಸ್ಕಾರ. ನಿನ್ನೆ ದಿವಸ ಸಾಯಂಕಾಲ 7:30 ಗಂಟೆಗೆ ಮುಬಾರಕ್ ಅಬ್ಬು ಸಾಬ್ ಔಟಿ ಅಂತ ಹೇಳಿ 65 ವರ್ಷದ ಒಬ್ಬ ವೃದ್ಧನನ್ನು ಕರ್ಕೊಂಬಂದಿದ್ದರು. ಸೊ ಇವ್ರು ಬಂದಾಗ ಉಸಿರಾಟ ಹಾಗೂ ಪಲ್ಸ್ ರೇಟು, ಆಕ್ಸಿಜನ್ನು ಎಲ್ಲ ಇತ್ತು. ನಾವು ಅದನ್ನು ಪರಿಶೀಲನೆ ಮಾಡಿದಾಗ ಅವರು ಬೆಳಗಾವಿ ಆಸ್ಪತ್ರೆಯಿಂದ ಡಾಮಾ ಡಿಸ್ಚಾರ್ಜ್ ಅಂದರೆ ಡಿಸ್ಚಾರ್ಜ್ ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಹೇಳಿ ಅಲ್ಲಿಂದ ಎಕ್ಸ್ಟ್ಯೂಬೇಷನ್ ಮಾಡಿ, ಅಂದರೆ ವೆಂಟಿಲೇಟರ್ ಮೇಲೆ ಇದ್ದಿದ್ದ ರೋಗಿಯನ್ನು ಅವರೇ ತೊಗೊಂಡು ಬಂದಿದ್ದರು. ಆದರೆ ಅಲ್ಲಿ ಬೆಳಗಾವಿ ಹಾಸ್ಪಿಟಲಲ್ಲಿ ಎಲ್ಲೂ ಸಹ ಅವ್ರ ಕೇಸ್ ಪೇಪರಲ್ಲಿ ಅವರು ಪೇಷಂಟ್ ತೀರಿ ಹೋಗಿದ್ದಾನೆ ಅಂತ ನಮೂದಿಸಿಲ್ಲ. ಸೊ ಹಾಗಾಗಿ ಪೇಷಂಟ್ ಸತ್ತು ಹೋಗಿದ್ದಲ್ಲ, ಅದು ಅವರು ಬದುಕಿದ್ದ ಪೇಷಂಟನ್ನು ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ತೊಗೊಂಡು ಜಮಖಂಡಿಗೆ ಬಂದಿದ್ದಾರೆ. ಇಲ್ಲಿ ಬಂದಾಗ ರೋಗಿಯ ಪರಿಸ್ಥಿತಿ ನೋಡಿದಾಗ ಚಿಂತಾಜನಕವಾಗಿತ್ತು, ಆದರೆ ಬದುಕುವ ಸ್ಥಿತಿಯಲ್ಲಿತ್ತು. ಯಾಕಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಓನ್ಲಿ 20% ಪಂಪಿಂಗ್ ಇರೋದರಿಂದ ನಾನು ಪ್ರಯತ್ನಪಟ್ಟು ಮುಂದೆ BLD ಆಸ್ಪತ್ರೆಗೆ ಕಳಿಸಿರುತ್ತೇನೆ. ಈಗ ಪೇಷಂಟು ICU ಅಲ್ಲಿದೆ. ಸೊ ಹಾಗಾಗಿ ಚೇತರಿಸ್ಕೊಳ್ತಾ ಇದ್ದಾರೆ. ಎರಡನೇದಾಗಿ ಅವ್ರಿಗೇನು ಮುಂಚೆಯಿಂದನೂ ಸಹ BP, ಶುಗರು ಹಾಗೂ ಕಿಡ್ನಿ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಇವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೀವಿ ನಾವು. ಸೊ ಹಾಗಾಗಿ ಅವ್ರಿಗೇನಾಗಿದೆ, ಬ್ರೈನ್ ಡೆಡ್ ಆಗಿರ್ಬೋದು ಅಂತ ತಿಳ್ಕೊಂಡು ಅವರು ಕಳಿಸ್ಕೊಟ್ಟಿದ್ದಾರೆ. ಆದರೆ ಈಗ ರೋಗಿಯು ಚೇತರಿಸ್ಕೊಳ್ತಾ ಇದ್ದಾನೆ. ಸೊ ಏನು ವದಂತಿ ಅಂದರೆ, ಒಂದು ರೋಗಿ ತೀರ್ಕೊಂಡದ್ದು ಎದ್ದು ಜೀವ ಬಂದಿದೆ ಅಂಥೇಳಿ ಆ ಥರ ಏನು ಆಗೋದಿಲ್ಲ. ಯಾಕಂತಂದರೆ ಬೆಳಗಾವಿಯಿಂದ ಜಮಖಂಡಿ ಬರಲಿಕ್ಕೆ ಕನಿಷ್ಠ 3 ಗಂಟೆ ಬೇಕು ಪ್ರಯಾಣ ಅವಧಿ. ತೀರ್ಕೊಂಡಿದ್ದರೆ ಅಲ್ಲೇ ಸಹ ವೈದ್ಯರು ಡಿಕ್ಲೇರ್ ಮಾಡಿ ಫಾರ್ಮ್ 4A ಅಂತೇಳಿ ತುಂಬಿ ಕೊಡ್ತಾರೆ ನಮಗೆ. ಅದು ಯಾವುದೂ ಅದರಲ್ಲಿ ಇರಲಿಲ್ಲ. ಕೇಸ್ ಪೇಪರಲ್ಲೂ ಅವ್ರು ಏನು ನಮೂದಿಸಿದ್ದಾರೆ, ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ಡಿಸ್ಚಾರ್ಜ್ ಮಾಡಿದ್ವಿ ಅಂತ ನಮೂದಿಸಿಕೊಟ್ಟಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಕೃಷ್ಣ ಬಣ್ಣದ್ ಅಂತ ಹೇಳಿ.